ಇವತ್ತು ನಾನು ಕೂಡ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಕೂಡ ಮಾತನಾಡಿದ್ದೇನೆ. ಈ ಸಲ ಮುಂಗಾರು ಬಹುಬೇಗನೆಯಾಗಿ ನಾವು ಬಹಳ ಖುಷಿಯಿಂದಿದ್ದೀವಿ. ಈ ಸಲ ಭಾರಿ ಬೆಳೆಯವ, ತೊಗರಿ ಭಾರಿ ಅದ, ಸೋಯಾಬೀನ್ ಭಾರಿ ಅದ, ಉದ್ದ ಹೆಸರಾಗ್ತದ, ಎಳ್ಳಾಗ್ತದ ಅಂತ ಹೇಳಿ ನಾವೆಲ್ಲರೂ ಈ ಸಲ ರೈತ ಕೈ ತುಂಬಾ ಫಸಲು ಬರ್ತದ ಅಂತ ಹೇಳಿ ಖುಷಿಯೊಳಗಿರೋದ್ರೊಳಗೆ ವಿಧಿಯಾಟ ಸಿಕ್ಕಾಪಟ್ಟೆ ಮಳೆಯಾಗಿ ಇವತ್ತು ರೈತರು ಕಣ್ಣೀರಿರ್ತಕ್ಕಂಥ ಪರಿಸ್ಥಿತಿ. ಸಾಲ ಸೂಲ ಮಾಡಿ ಡಿಸಿಸಿ ಬ್ಯಾಂಕಿನೊಳಗೆ ಸಾಲ, ಸೌಕರ್ಕಿ ಸಾಲ, ಬ್ಯಾಂಕಿನೊಳಗೆ ಸಾಲ ಮಾಡಿ ಇವತ್ತು ಬಿತ್ತಿದಂತ ರೈತ ಒಂದು ಪಾವು ಮಾಲ್ ಅವನಿಗೆ ಕೈಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳೆಯ ಹೆಸರುಗಳು ಆ ಬಿಸಿಲು ಬಿಟ್ಟು ಬಿದ್ದು ಅಲ್ಲೇ ಪಡ ಪಡ ಉದುರು ನಡೆದವ. ರೈತ ಕಣ್ಣೀರಿನೊಳಗ ಕೈ ತೊಳಿತಕ್ಕಂಥ ಪರಿಸ್ಥಿತಿ. ಒಂದು ವೇಳೆ ಸರ್ಕಾರ ಈ ಪ್ರಕರಣವನ್ನ ತಾವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ದೇ ಆದ್ರೆ ಸಾಕಷ್ಟು ಜನ ತೊಂದರೆದೊಳಗಿದ್ದಾರ, ರೈತರು ತೊಂದರೆದೊಳಗಿದ್ದಾರ. ಆತ್ಮಹತ್ಯೆ ಮಾಡ್ಕೊಳ್ಳಕ್ ರೈತ ಹೆದರಲ್ಲ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತಾವು ನಾನು ಅಧಿವೇಶನದಲ್ಲಿ ಕೂಡ ಕೇಳಿದ್ದೇನೆ, 1 ಹೆಕ್ಟೇರ್ಗೆ ಕಮ್ಮಿ ಅಂದ್ರೆ ಒಂದು 25,000 ಪರಿಹಾರ ಕೊಡ್ರಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. 25,000 ಪರಿಹಾರ ಕೊಡ್ರಿ. ಮತ್ತೆ ಯಾವ ರೈತ ಪ್ರಾಮಾಣಿಕವಾಗಿ ಅದೆಷ್ಟೇ ಕಷ್ಟದೊಳಗಿದ್ರು ಕೂಡ ಇನ್ಶೂರೆನ್ಸ್ ಕಟ್ಟಕ್ಕಂತ ಕೆಲಸ ಮಾಡಿದ್ದಾರೆ ರೈತರು. ಯಾರು ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರ, ತಾವು ನಿಯಮದ ಪ್ರಕಾರ ಆ ಇನ್ಶೂರೆನ್ಸ್ ಕಂಪನಿಗಳು ಯಾವ ರೀತಿ ಇನ್ಶೂರೆನ್ಸ್ ಕೊಡ್ತಾರ, ಆ ಸಿಸಿ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡ್ತಾರ. ಈ ಸಲ ಒಂದು 5 ಎಕರೆ ಸಂಪೂರ್ಣ ಹಾಳ ಹೋಗಿತ್ತಂದ್ರ ಅವ ಇನ್ಶೂರೆನ್ಸ್ ಕಟ್ಟಿರ್ತಾನ, ಅದ್ರ ಪ್ರಕಾರ ಅವ್ರು ಇನ್ಶೂರೆನ್ಸ್ ಕೊಡಲ್ಲ. ತಮಗೂ ಗೊತ್ತದ. ಸಿಸಿ ಎಕ್ಸ್ಪೆರಿಮೆಂಟ್ 7 ವರ್ಷದ ಮಾಡ್ತಾರ. 7 ವರ್ಷದೊಳಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರಂದ್ರ ಅವನಿಗೆ ಇನ್ಶೂರೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಯಮಗಳನ್ನು ಬದಲಾವಣೆ ಆಗಬೇಕು. ಈ ಎಲ್ಲ ಸರ್ಕಾರದ ನಿಯಮಗಳು ರೈತನಿಗೆ ಕೊಲ್ತಕ್ಕಂತ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂತ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರ ಕಾಳಜಿ ಇಲ್ಲ. ರೈತರು ಸೈಲತರ, ಅವ್ರಿಗೇನು ನೋವಿಲ್ಲ. ಇವತ್ತು ಅದೆಷ್ಟು ಪ್ರಕರಣಗಳು, ಮತ್ತೂರಿನ ಪ್ರಕರಣ, ಧರ್ಮಸ್ಥಳದ ಪ್ರಕರಣ, ಇವೆಲ್ಲ ನೋಡಿದ್ರೆ ಬಹುತೇಕ ಹಿಂದೂಗಳು ಬದುಕ್ತಕ್ಕಂತ ವಾತಾವರಣ ಈ ನಾಡಿನಲ್ಲಿಲ್ಲ, ಈ ರಾಜ್ಯದಲ್ಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಜವಾಬ್ದಾರಿಯಿಂದ, ನಿಮ್ಗೇನಾದ್ರೂ ಜವಾಬ್ದಾರಿ ಇದ್ರೆ, ಅನ್ನ ಕೊಡ್ತಕ್ಕಂಥ ರೈತರ ಬಗ್ಗೆ ನಿಮಗೆ ಕಾಳಜಿ ಏನಾದ್ರೂ ಇದ್ರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲನೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊರಗೋ ಪರಿಸ್ಥಿತಿ ಏನಾಗ್ಯಾವ ಅಂತ ಹೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೇ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೇ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗಾರ. ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗ್ ಗೊತ್ತಾಗ್ತವ್ರಿಗೆ ಇಲ್ಲಿ ತಕ್ಲೀಫ್. ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನ್ ಕಾಲ್ ಕಟ್ಟಿಲ್ಲ, ತಾವು ಬರ್ರಿ 4 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರ್ಗೆ ನಮ್ದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್, ಬದುಕಬಹುದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಸರ್, ಈ ಮದ್ದೂರು ಮತ್ತು